Oh shit. Hello guys, good morning from Gwalior. ಇವತ್ತು ಗ್ವಾಲಿಯರ್ ಇಂದ ಚಂಡೀಗರ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಸಿಟಿಗೆ ಹೋಗಿದ್ವಿ ಒಳಗಡೆ ಏನೋ ತಗೊಂಬರಕ್ಕೆ. ಫುಲ್ ಸೈಕೋ ಬಾಯ್ಸ್ ಅಪ್ಪ ಇಲ್ಲಿ ಸಿಟಿ ತುಂಬಾ. ಆಮೇಲೆ ಬರೀ ಫಾರ್ಚುನರ್, ಕಾರ್ ರಾಕ್ಸ್, ಸ್ಕಾರ್ಪಿಯೋ, XUV ಅಷ್ಟೇ. ಯಾರು ಸಣ್ಣ ಪುಟ್ಟ ಹ್ಯಾಶ್ ಬ್ಯಾಕ್ ಕಾರ್ಗಳು ಯೂಸ್ ಮಾಡಲ್ಲ. ಅದಕ್ಕೆ ಇಷ್ಟೆಷ್ಟಪ್ಪ ಹ್ಯಾಶ್ ಬ್ಯಾಕ್ ಕಾರ್ಗಳು ಯೂಸ್ ಮಾಡಿದ್ರು ಇಷ್ಟೆಷ್ಟಪ್ಪ ಮ್ಯಾಕ್ ವೀಲ್ಸ್, ರೇಡಿಯಲ್ ಟೈರ್ಸ್, ಆಮೇಲೆ ಸೌಂಡ್ ಸಿಸ್ಟಮ್ ಅದೇನು ಒಳಗೆ ಹಾಕ್ಸಿರ್ತಾರೋ ಹೊರಗೆ ಹಾಕ್ಸಿರ್ತಾರೋ ಗೊತ್ತಿಲ್ಲ. ಅವಳಿ ಮಾಡ್ತಾ ಇರ್ತಾರೆ. ನಿನ್ನೆ ಜಂಕ್ಷನ್ ಅಲ್ಲಿ ಇಬ್ರು ಇಬ್ರದ್ದು ತಾರೆ ಸಿಗ್ನಲ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟವ್ರೆ, ರೋಡ್ ರೇಂಜ್ ಮಾಡ್ಕೊಂಡು. ಪೊಲೀಸನ್ ಅಲ್ಲೇ ಅವನು ಆರಾಮಾಗಿ ನೋಡ್ತಾ ಇದ್ದ. ಏನು ಕೇಳಿಲ್ಲ, ಎರಡು ನೋಡ್ದ ಹಿಂಗೆ ಮತ್ತೆ ಫೋನ್ ನೋಡ್ಕೊಂಡು ಅಷ್ಟೇ. ಫಸ್ಟ್ ಆಫ್ ಆಲ್ ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ಫುಲ್ ನಾನ್ ವೆಜ್. ಆಮೇಲೆ ಇಲ್ಲಿ ಬರೀ ವೆಜ್ ರೆಸ್ಟೋರೆಂಟ್ಸ್, ಒಂದು ನಾನ್ ವೆಜ್ ರೆಸ್ಟೋರೆಂಟ್ಸ್ ಇರಲ್ಲ. ಬರೀ ವೆಜ್. ಆ ರೆಸ್ಟೋರೆಂಟ್ ನೋಡ್ರು ವೆಜ್ ಅಷ್ಟೇ. ಇವರು ಸೌತ್ ಇಂಡಿಯನ್ಸ್ ನಾನ್ ವೆಜ್ ತಿನ್ನಲ್ಲ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಎದ್ದಿದ್ದು. 3 ದಿನದಿಂದ 5 o'clock ಎದ್ದು 6:30ಗೆ ಬಿಡ್ತಾ ಇದ್ವಿ. ಇವತ್ತು 8:15 ಆಗಿತ್ತು ಬಿಟ್ಟಾಗ. ಮತ್ತೆ ನಾಳೆ ಚಂಡೀಗಢ ಲೇಟ್ ಆಗಿತ್ತು, ಚಿಲ್ ಮಾಡಿ ಬಾಡಿ ಪೈನ್ ಎಲ್ಲ ಹೋಗಿಸ್ಕೊಂಡು ಆಮೇಲೆ ಸಿಟಿ ಕಡೆ ಹೊರಡಬೇಕು. ಇದೆಲ್ಲ ಅಂಗಡಿಗಳು, ಸಣ್ಣ ಸಣ್ಣ ಅಂಗಡಿಗಳಿಗೆ ಇದೆಲ್ಲ ಏನ್ ಗೊತ್ತಾ, ನಾನು ನಿನ್ನೆಯಿಂದ ನೋಡ್ತಾನೆ ಇದೀನಿ ಅದನ್ನ. ನಾನ್ ಅನ್ಕೊಂಡೆ ಬ್ಲಾಕ್ ಅಲ್ಲಿ ಡೀಸೆಲ್ ಮಾರ್ತಾ ಇದಾರೆ ಅಂತ. ಅದ ಅವರು ಪರ್ಚೇಸ್ ಮಾಡ್ತಾ ಇರೋದು ಬ್ಲಾಕ್ ಅಲ್ಲಿ. ಈ ಲಾರಿ ಡ್ರೈವರ್ಸ್ ಗಳೆಲ್ಲ ಡೀಸೆಲ್ ಕದ್ದಿರ್ತಾರಲ್ಲ, ಅದನ್ನೆಲ್ಲ ಪರ್ಚೇಸ್ ಮಾಡಕ್ಕೆ ಅವರು ತರ ಅಂಗಡಿಗಳು ಹಾಕೊಂಡು ಕೂತಿರ್ತಾರೆ. ಇದು ತುಂಬಾ ಲಾರಿ ಓಡಾಡೋದ್ರಿಂದ. ಮಚ್ಚ ಹೋಗೋಣ ನಡಿ, ನೋಡೋಣ. ಎಲ್ ಹಾ ಆಯ್ತು. ಇಲ್ಲಿ ಬೈಕ್ ಅಲ್ವ ಇಲ್ಲ, ಅಲ್ಲೊಬ್ರು ಪೊಲೀಸ್ ನಿಂತಿದ್ರು. ಬೈಕ್ ಅಲ್ಲಿ ನೋಡಿದ್ಯಾ ಅಂತ ಕೇಳ್ದೆ, ಪೊಲೀಸನಲ್ವಾ ಅಂತ. ಯಾರು ಹಿಡಿಯಲ್ಲ, ಆರಾಮಾಗಿ ಹೋಗ್ರಿ, ಹಿಡಿದ್ರೆ 200 ರೂಪಾಯಿಗೆ ಕೊಟ್ಬಿಟ್ಟು ಹೋಗ್ರಿ ಅಷ್ಟೇನೆ. ಅದಕ್ಕೆ ಅದಕ್ಕಿಂತ ಇನ್ನೇನ್ ಮತ್ತೆ ಡೆಲ್ಲಿ ಒಳಗಡೆ ಹೋಗಿ ನಿಮ್ಗೆ 1.5 2 hours ಬೇಕಾಗುತ್ತೆ. ಯಾರು ಹಿಡಿಯಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಅಕಸ್ಮಾತ್ ಒಂದೇ ಒಂದ್ ಕಡೆ ಹಿಡಿತಾರೆ, ಹಿಡಿದ್ರೆ 200 ರೂಪಾಯಿ ಕೊಡ್ರಿ ಅವ್ರಿಗೆ ಅಂತ. ನನ್ ಮಗ ಅದನ್ನ ಹೇಳ್ಬೇಕಾದ್ರೆ ಬಂದು ಕ್ಯಾಮ್ರಾ ಆನ್ ಇದೆಯಾ ಆಫ್ ಇದೆಯಾ ಎಲ್ಲ ಚೆಕ್ ಮಾಡ್ಕೊಂಡು ಹೇಳ್ಬಿಟ್ಟ. ಸೊ ಧೈರ್ಯ ಮಾಡಿ ಬೈಕ್ ಅಲೋ ಇಲ್ಲ ಅಂತಂದ್ರು ಹೋಗ್ತಾ ಇದೀವಿ. 200 ರೂಪಾಯಿ ಆದ್ರೆ ಕೊಡೋಣ. ಅಲ್ಲಿ ಗ್ಯಾಂಗ್ ಒಂದ್ 15 ಗಾಡಿ ಗ್ಯಾಂಗ್ ನಿಂತಿದೆ, ಇನ್ನು ಎಲ್ಲಿ ಹಿಡಿತಾರೆ ಇವ್ರು. ಸೊ ಪೀಸ್ ಪೀಸ್. ಪೆಟ್ರೋಲ್ ಇಲ್ಲ, ನಾನ್ ಮುಂದೆ ಇರ್ತೀನಿ, ನೀನ್ ಹಿಂದೆ ಇರು. ಪೆಟ್ರೋಲ್ ಇಲ್ಲ, ನೀನ್ ಹಿಂದೆ ಇರು. ಹೆಂಗೆ ದಂಶರೋಚ್ಚಾಳನ ಬನ್ರಿ ಇವಾಗ. ಪ್ರೋ ಆಗ್ಬಿಟ್ಟಿದೀವಿ ಇವಾಗ, ಹಂಗೆ ಕಣ್ಣಲ್ಲೇ ಹೇಳ್ಬಿಡ್ತೀವಿ. ಸೊ ಔಟರ್ ರಿಂಗ್ ರೋಡ್ ಡೆಲ್ಲಿ ಸುತ್ಕೊಂಡು ಹಿಂಗ್ ಬರುತ್ತೆ. ಅಲ್ಲಲ್ಲಿ ಎಕ್ಸಿಟ್ ಇದೆ ಡೆಲ್ಲಿಗೆ ಒಳಗೆ ಹೋಗಕ್ಕೆ.
ಪೆಟ್ರೋಲ್ ಇಲ್ಲ. ಶಿಟ್, ಹಾಕ್ಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಯ್ಯ ಬಿಡು, ಇನ್ನು ಡೆಲ್ಲಿ ರೀಚ್ ಆಗಿದೀವಿ, ಬಂಕ್ ಸಿಗಲ್ವಾ ಅಂತ. ಇಲ್ಲಿ ಅಕ್ಕಪಕ್ಕ ಎಲ್ಲ ಮಳೆ ಬಂದು ನಿಂತಿದೆ. ಸಿಟಿ ಒಳಗೆ ಹೋಗಿಲ್ಲ, ಸೊ ನಮ್ಗೆ ಗೊತ್ತಿಲ್ಲ. ವೆದರ್ ಮಾತ್ರ ಚಿಲ್ ಆಗಿದೆ, ಆರಾಮಾಗಿ ಓಡಿಸ್ಬೋದು. ಬಟ್ ಅದೇ ಅದು ನೀರು, ಬಿದ್ದಿರೋ ನೀರು ಲಾರಿದು ಟೈರ್ಗಳಿಂದ ಡೈರೆಕ್ಟ್ ವೈಸರ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಅದನ್ನ ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು. ಅದು ಬಿಟ್ರೆ ಈ ತರ ವೆದರ್ ಇದ್ರೆ ಆರಾಮಾಗೆ ಏನು ಹೀಟ್ ವೇವ್ಸ್ ಏನೇನೋ ನೋಡ್ಬಿಟ್ಟಿರ್ತೀವಿ. ಬಟ್ ಚೆನ್ನಾಗಿದೆ ನೋಡೋದು. ಈ ಹೈವೇಲಿ ಹೋಗ್ತಾ ಇದ್ವಿ, ಎಕ್ಸಿಟ್ ತಗೊಂಡ್ವಿ. ಮತ್ತೆ ಇನ್ನೊಂದು ಯಾವ್ದೋ ಹೈವೇ ಕನೆಕ್ಟ್ ಆಯ್ತು. ಇದು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದೆ ಅಂತ ಮಗ. ಹೈವೇಲಿ ಯಾವ್ದೋ ಸ್ಕೂಲ್ ಐತೆ, ಸ್ಕೂಲಲ್ಲಿ ಹೋಟ್ಲ್ ಐತಂತೆ. ಇದು ಸ್ಕೂಲ್ ಒಳಗೆ ಯಾರು ಗುರು ಹೋಟ್ಲ್ ಓಪನ್ ಮಾಡ್ತಾನೆ? ಹಾ ಕರೆಕ್ಟ್ ಆಗಿದೆ. ಹಾ ಹಾ, ಇದು ಹಂಗೆ ಐತಲ್ಲ, ಎಕ್ಸ್ಪ್ರೆಸ್ ಹೈವೇ ತರಾನೇ. Okay, let's have lunch. ಓಕೆ, ನಮ್ ಜರ್ನಿ ಇವಾಗ ಚಂಡೀಗರ್ಗೆ ಡೆಲ್ಲಿಯಿಂದ. ಸಕ್ಕತ್ತಾಗಿ ಮಳೆ ಬರ್ತಿತ್ತು, ಅದಕ್ಕೆ ಏನು ಕ್ಯಾಮ್ರಾನೇ ಆನ್ ಮಾಡಿರ್ಲಿಲ್ಲ. ಇವತ್ತು ಮಳೆ ನಿಂತು, ರೈನ್ ಗೇರ್ಸ್ ಯಾವ್ದು ತೆಗ್ದಿಲ್ಲ. ತೆಗಿಬೇಕು, ಇದು ಹಾಕೊಂಡ್ರೆ ತುಂಬಾ ಶೆಕೆ ಆಗತ್ತೆ. ಹ್ಯಾಪನಿಂಗ್ ಆಗಿದೆ ರೋಡ್, ಫುಲ್ ಅಂಗಡಿಗಳು, ತರ ಕಾರ್ಗಳು, ಹೆಂಗ್ ಬೇಕಂಗೆ ಓಡಿಸ್ತಾರೆ. ಈ HR ಕಾರ್ಗಳು ನೋಡಿದ್ರೆ ಭಯ ಆಗತ್ತೆ ನೋಡಿ. ಎಲ್ಲರೂ ಅಲ್ಲ, ಬೆಳಗ್ಗೆಯಿಂದ ನಿನ್ನೆಯಿಂದನೂ ಸೈಕ್ ಮಾಡಿರೋರೆಲ್ಲ HR ಅವ್ರೆ. MP ಅವ್ರು ಸ್ವಲ್ಪ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 10 ಗಂಟೆ ಆಗ್ಬೋದು ನಾವು ರೈಡ್ ಮುಗಿಸೋದ್ರೊಳಗೆ. ಇವತ್ತಿತ್ತು ಮಳೆ ಬಂತು, ಮತ್ತೆ ಸ್ವಲ್ಪ ರೋಡ್ಸ್ ಎಲ್ಲ. ಎಂಜಿನ್ ಟೆಂಪರೇಚರ್ ನೋಡಿ 60 ಇದೆ. ನಿನ್ನೆ ಇಷ್ಟೇನೆ ಓಡಿಸಿದ್ದು, ಬಟ್ ಬಿಸಿಲಲ್ಲಿ ಅಂತ ನಿನ್ನೆನೋ ಮೊನ್ನೆನೋ ಹೆಚ್ಚು ಕಡಿಮೆ 100 ಮೇಲೆ ಇತ್ತು, 90-100 ಇತ್ತು. ಫುಲ್ಲು ಮಳೆ. ಇನ್ನ 150 ಇಲ್ಲ, ಒಂದು ಅಷ್ಟೇ, 135 ಇದೆ. 135 ಕಿಲೋಮೀಟರ್ಸ್ ಇದೆ. ಇದೇ ಹೈವೇ, ಬಟ್ ಮಳೆ ಬರ್ತಾ ಇದೆ. ನಮ್ ವೈಸರ್ಗೆ ವೈಪರ್ ಇಲ್ವಲ್ಲ, ಮಳೆ ನೀರು ಹಂಗೆ ಕುತ್ಕೊಂಡ್ಬಿಡುತ್ತೆ. ATM ಮೇಲೆ ಹೋಗ್ಬಿಟ್ರೆ ಹನಿಗಳೆಲ್ಲ ಸ್ಲೈಡ್ ಆಗ್ಬಿಡುತ್ತೆ. ಬಟ್ ಕಡಿಮೆ ಸ್ಪೀಡ್ ಅಲ್ಲಿ ಇದ್ದಾಗ ಸ್ಲೈಡ್ ಆಗಲ್ವಲ್ಲ, ಅಲ್ಲೇ ಕುತ್ಕೊಳ್ಳುತ್ತೆ, ಅದು ನಮಗೆ ಏನು ಕಾಣಲ್ಲ ಅವಾಗ.